ರಾಜೇಂದ್ರ ಪ್ರಸಾದ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಆಲೂರು ವೆಂಕಟರಾವ್, ಆರ್.ಎಸ್. ಹುಕ್ಕೇರಿಕರ್, ಹಳ್ಳಿಕರ್ ಮಂಜಪ್ಪ, ಮುಡುವೀಡು ಕೃಷ್ಣರಾವ್ 1942ರಲ್ಲಿ ಭಾರತದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಮಹಾತ್ಮ ಗಾಂಧೀಜಿಯವರು ಈ ಚಳವಳಿ ಅಪಾರ ಬೆಂಬಲವನ್ನ ವ್ಯಕ್ತಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಆ ದಿನ ಲ್ಯಾಮಿಂಗ್ಟನ್ ಶಾಲೆಯ 13 ವರ್ಷದ ಒಬ್ಬ ಹುಡುಗ ಬೇಗನೆ ಎಚ್ಚರಗೊಂಡು ತನಗಿಂತ ಎತ್ತರವಾದ ಮತ್ತು ಭಾರವಾದ ಬಿದುರಿನ ತುಂಡನ್ನು ಹಿಡಿದು ಅದಕ್ಕೆ ತ್ರಿವರ್ಣನಾಗಿ ಮಾಡಿದರು. ಆ ಹುಡುಗ ಬ್ರಿಟಿಷರ ವಿರುದ್ಧ ಘೋಷಣೆ ಕೂಗುತ್ತಾ ಮುನ್ನಡೆಯುತ್ತಿದ್ದನ್ನು ಪ್ರಾರಂಭಿಸಿದರು. ಇದರಿಂದ ಸೇರಿದ ಜನ ದಿಕ್ಕಾಪಾಲಾದರು. ಆದರೆ ಆ ಹುಡುಗ ಸ್ಥಳ ಬಿಟ್ಟು ಕದಲಿಲ್ಲ. ಬ್ರಿಟಿಷರು ಎಂದು ಅವನ ಬಾಯಿಯಿಂದ ಬರುವಷ್ಟರಲ್ಲಿ ಬ್ರಿಟಿಷರ ಗುಂಡು ಅವನ ಎದೆಗೆ ಸೇರಿತ್ತು. ಆ ಹುಡುಗ ಈ ದೇಶಭಕ್ತನ ಹೆಸರೇ ಶ್ರೀ ನಾರಾಯಣ್ ಮಹಾದೇವ್ ಧೋಳಿ. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಂದು ತಮ್ಮ ಪ್ರಾಣ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ವಾತಂತ್ರ್ಯ ದಿನಾಚರಣೆ ಎಂದು ಗೌರವ ನೀಡುವ ದಿನವಾಗಿದೆ. ನೋಡಿ, ಈ ದೇಶದಲ್ಲಿ ನಮ್ಮೆಲ್ಲರಿಗೂ ಕೂಡ ಆದ್ಯವಾಗಿರ್ತಕ್ಕಂಥ ಕರ್ತವ್ಯ ಇದೆ. ಅವ್ರಿಗೆ ಸಮಯ ಇಲ್ಲ ಅನ್ನೋಂಥ ಸುಳ್ಳು, ಆದ್ರೆ ಅದ್ರ ಹಿನ್ನೆಲೆ ಇರ್ತಕ್ಕಂಥ ಸಮಸ್ಯೆನೇ ಬೇರೆ ಇದೆ. ಇವತ್ತೇನು ಅವ್ರಿಗೆ ಫ್ಲಾಗ್ ಹಾಸ್ಟಿಂಗ್ ಮಾಡೋಕ್ಕಿಂತ ಮೊದಲನೇ ಹಂತದಲ್ಲಿ ಅವ್ರನ್ನ ಮಂತ್ರಿ ಮಾಡಲಿಲ್ಲ, ಎರಡನೇ ಹಂತದಲ್ಲಿ ಅವ್ರು ಯಾವ ಮಂತ್ರಿ ಕೇಳಿದ ಆ ಮಂತ್ರಿ ಕೊಡುವಂಥದ್ದು ಮಾಡಲಿಲ್ಲ. ಬಹುಶಃ ಅವ್ರ ವಕ್ಸ್ ಕಮಿಟಿ ಇನ್ನೊಂದು ಅವೆಲ್ಲ ನನಗೆ ಬರ್ಬೇಕಂತಕ್ಕಂಥದ್ದು ಅದನ್ನು ತೆಗೆದು ಇವತ್ತು UT ಖಾದರ್ ಅವರು ಕೊಡುವಂಥದ್ದನ್ನು ಮಾಡಿದ್ದಾರೆ. ಹೀಗಾಗಿ ಮನಸ್ತಾಪದಿಂದ ಅವ್ರು ಧ್ವಜಾರಿಸಕ್ ಬಂದಿಲ್ಲ. ಸಮಯ ಎಲ್ಲ ಐತಿ, ಸಮಯ ಬೇಕಾದೈತಿ, ಸಮಯದ ಏನು ಅವಶ್ಯಕತೆ ಇಲ್ಲ. ಬೇಕಾದವ್ರಿಗೆ ಬೇಕಾದ ಸಮಯ ಐತಿ. ಹೋಗ್ಬೇಕಂತ ಮನಸ್ಸು ಮಾಡಿದ್ರೆ ಬೆಳಗ್ಗೆ 6ಕ್ಕೆ ಬಂದು ಕುಂದ್ರಕ್ ಬರ್ತೈತಿ, ಅದೇನಿಲ್ಲ ಅನ್ನಂಗಿಲ್ಲ. ಆದ್ರೆ ಇವತ್ತು ಇದೊಂದು ಕುಂಟ ನೆಪವನ್ನು ಹೇಳೋ ಮುಖಾಂತರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಜಮೀದಾರು ಮಾಡಿದಾರ. ಬೇರೆ ಏನಿಲ್ಲ ಇದಾರೆ. ಅವ್ರನ್ನ ಬಿಸಿ ಮುಟ್ಟಿಸ್ಬೇಕಾಗಿದೆ. ಮುಖ್ಯಮಂತ್ರಿಗಳಿಗೆ ಒಂದು ಸೂಚನೆ ಕೊಡ್ಬೇಕಾಗಿತ್ತು. ಬಹುಶಃ ಅವರಿಗೆ ನಾವು ನೀವು ಹೇಳ್ದಂಗೆ ನಡ್ಕೊಳಂಗಿಲ್ಲ ಅಂತಕ್ಕಂಥ ಸೂಚನೆ ಇರ್ಬೋದು. ಆ ಸೂಚನೆಯನ್ನ ಸರ್ಕಾರ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದಾರ. ನೋಡಿ, ಒಂದೇ ದಿನ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತಲ್ಲ 100 ವರ್ಷಗಳ ಕಾಲವನ್ನು ಗತಿಸಿ 101ನೇ ವರ್ಷಕ್ಕೆ ನಾವು ಈಗಾಗಲೇ ಹೋಗಿದ್ದೇವೆ. ಸನ್ಮಾನ್ಯ ಈ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವ್ರನ್ನ ವಿನಂತಿ ಮಾಡ್ತೀನಿ, ನೀವು ದಯವಿಟ್ಟು ಸಂಘದ ಬಗ್ಗೆ ಮಾತಾಡಿ TRP ಹೆಚ್ಚಿಸಿದ್ರೆ ಏನು ಅವಶ್ಯಕತೆ ಇಲ್ಲ. ನಿಮ್ಗೆ ನಿಜವಾಗ್ಲೂ ಸಂಘ ಏನು ಅನ್ನುವಂಥದ್ದನ್ನ ಸಂಘದ ಶಾಖೆ ಏನು ಬೆಳಗ್ಗೆ 7 ಗಂಟೆಗೆ ನಡೀತಲ್ಲ, ಒಂದ್ ದಿವಸ ದಯವಿಟ್ಟು ನೀವು ಬರ್ರಿ, ಒಂದ್ ತಾಸು ಕುತ್ಕೋರಿ, ಆ ಸಂಘದ ಶಾಖೆಯಲ್ಲಿ ಮಕ್ಕಳ ಜೊತೆ ಬೆರೀರಿ. ಅವಾಗ ಸಂಘ ಏನ್ ಮಾಡ್ತಾ ಇದೆ, ಸಂಘ ಏನ ಕಲಿಸ್ತಾ ಇದೆ ಅಂತಕ್ಕಂಥ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಹೀಗಾಗಿ ವಿನಾಕಾರಣ ಸಂಘ ಹಂಗ ಮಾಡ್ತೀನಿ, ಸಂಘ ಹಿಂಗ ಮಾಡ್ತೀನಿ ಅಂತೇಳಿ ಸಂಘಕ್ಕೆ ಮುಟ್ಟಾಕ್ ಹೋದವರು, ಸಂಘಕ್ಕೆ ಮಾಡಕ್ ಹೋದವರು ಎಲ್ಲಿ ಹೋಗ್ಯಾರ ಅನ್ನೋದು ಇವತ್ತು ಇಡೀ ದೇಶದ ಜನತೆಗೆ ಗೊತ್ತೈತಿ. ಯುದ್ಧ ನಡೆದಂತ ಸಂದರ್ಭದಲ್ಲಿನೂ ಕೂಡ ಇವತ್ತು ದೇಶದ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ, ಪರಿಹಾರಗಳಿಂದ ಬಂದಂತ ಇರಲಿ, ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಎಲ್ಲಾ ಸಮಯದಲ್ಲೂ ಕೂಡ ಇವತ್ತು ಸಂಘದ ಸ್ವಯಂ ಸೇವಕರು ಬಂದು ನಿಂತು ದೇಶದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಡುವೆ ಈ ರೀತಿ ವಿನಾಕಾರಣ ದಬ್ಬಾಳಿಕೆ ಮಾಡ್ತಕ್ಕಂಥದ್ದನ್ನ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಿಲ್ಲಿಸಬೇಕನ್ನೋ ಆಗ್ರಹವನ್ನು ನಾನು ಮಾಡ್ತೇನೆ. ವಿಜಯೇಂದ್ರ ಅವ್ರ ಮಕ್ಕಳು ಮತ್ತು ಬಿಜೆಪಿ ಶಾಸಕರ ಮಕ್ಕಳು RSS ಅಲ್ಲಿ ಗುರುತಿಸಿಕೊಳ್ಳಿ. ನೋಡಿ, ಇವತ್ತು ಎಲ್ಲಾರ ಮಕ್ಕಳು ಕೂಡ ಇರ್ತಾರ. ವಿಜೇಂದ್ರ ಅವ್ರ ಮಕ್ಕಳು, ಅವ್ರ ಮಕ್ಕಳು, ಇವ್ರ ಮಕ್ಕಳೆಲ್ಲ ಅಂತ ಅನ್ನಂಗಿಲ್ಲ. ಪ್ರತಿಯೊಬ್ಬರು ಮಕ್ಕಳು ಇರ್ತೀವಿ. ನಾನು ಹೀಗಾಗಿ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ನಿಮ್ಮ ಮಕ್ಕಳನ್ನ ದಯವಿಟ್ಟು ಒಂದು ನಮ್ಮ ಶಾಖೆ ಕಳಿಸ್ರಿ. ನೀವರ ತಿಳ್ಕೊಳ್ಳಿಲ್ಲ, ಸಂಘ ಏನಂತ ತಿಳ್ಕೊಂಡಿಲ್ಲ, ಮಕ್ಕಳನ್ನ ಕಳಿಸ್ರಿ. ಮಕ್ಕಳು ಒಂದಿಷ್ಟು ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿ. ಆಮ್ಯಾಗ ಮಕ್ಕಳು ಬಂದು ನಿಮ್ಗೆ ಹೇಳ್ತಾರ ಸಂಘದ ಶಾಖೆಯಲ್ಲಿ ಏನ್ ನಡೀತೈತಿ ಅನ್ನತಕ್ಕಂಥದನ್ನ ಮಕ್ಕಳು ನಿಮ್ಗೆ ತಿಳಿಸ್ತಾರ. ಅವಾಗಾದ್ರೂ ನಿಮಗೆ ಮನವರಿಕೆ ಆಗುತ್ತಾ ಅಂತ ಒಂದ್ಸಲ ಯೋಚನೆ ಮಾಡಿ. ನೋಡಿ, ಇವತ್ತು ರಾಜ್ಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಿದ್ದಾವ. ಇವತ್ತು ಲಾ ಅಂಡ್ ಆರ್ಡರ್ ಮೇಂಟೈನ್ ಆಗ್ತಾ ಇಲ್ಲ, ಡ್ರಗ್ಸ್ ಹಾವಳಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಬಾಂಗ್ಲಾದೇಶರು ಇವತ್ತು ಬಂದಿದ್ದಾರ. ಇವತ್ತು ಇವನ್ನೆಲ್ಲವನ್ನು ಕೂಡ ನೀವು ಒಬ್ಬ ಗೃಹ ಸಚಿವರಾಗಿ ಅದ್ರ ಬಗ್ಗೆ ಯೋಚನೆ ಮಾಡೋಕ್ ವಿನಾ ಬೆಳಗ್ಗೆ ಎದ್ದ ರಾತ್ರಿ ಅವ್ರಿಗೆ ನನಗನ್ಸುತ್ತೆ ಸಂಘದ ಹೆಸರು ತಗೊಳ್ಳಿಲ್ಲ, ಊಟ ಮಾಡಿದ್ದು ಹಜಬಾಂಗ್ಲ ಅಂತ ಹೇಳ್ತಲ್ಲ, ಏನಂತಾರೆ ಕರಗಂಗ್ಲ ಅಂತಾರಲ್ಲ, ಆ ನಿಟ್ಟಿನಲ್ಲಿ ಇವತ್ತು ಆಗ್ಬಿಟ್ಟೈತೆ ಅವ್ರಿಗೆ. ಇದೇ ಗೈಡ್ಲೈನ್ಸ್ ಯಾರು ಮಾಡ್ಯಾರೋ ಎಂತ ಮಾಡ್ಯಾರೋ ಗೊತ್ತಿಲ್ಲ. ಹೀಗಾಗಿ ಈ ರೀತಿಯಾಗಿ ಸುಮ್ಮನೆ ರಾಜ್ಯದ
ಸುರಕ್ಷತೆ ಬಗ್ಗೆ, ರಾಜ್ಯದ ಮುಂದೆ ಇರತಕ್ಕಂಥ ಯೋಚನೆಗಳ ಬಗ್ಗೆನ ಯೋಚನೆ ಮಾಡಬೇಕು ಸನ್ಮಾನ್ಯ ಗೃಹ ಸಚಿವರು. ಅದನ್ನು ಬಿಟ್ಟು ಬೆಳಗ್ಗೆಯಿಂದ ರಾತ್ರಿ ಮಟ್ಟ ಸಂಘ 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 ಅಂತಂದ್ರೆ ಸಂಘ ಬೆಳೆದ ಹೊರತು ಸಂಘಕ್ಕೆ ಏನಾಗುದಿಲ್ಲ ಅನ್ನೋದು ಅವ್ರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ.